CCB ಮಾದಕ ದ್ರವ್ಯ ನಿಗ್ರಹ ದಳದ ಪೊಲೀಸರು ಕಾರ್ಯಾಚರಣೆ ಮಾಡಿ ಓರ್ವ ಮಹಿಳಾ ವಿದೇಶಿ ಪೆಡ್ಲರ್ ಸೇರಿದಂತೆ ಒಟ್ಟು 7 ವ್ಯಕ್ತಿಗಳನ್ನು ಬಂಧಿಸಿದ್ದಾರೆ. ಆ ಬಂಧಿಸಿರ್ತಕ್ಕಂಥ ವ್ಯಕ್ತಿಗಳಿಂದ ನಿಷೇಧಿತ ಮಾದಕ ವಸ್ತುಗಳಾದಂತಹ ಗಾಂಜಾ, ಹೆರೋಯಿನ್, MDMA ಕ್ರಿಸ್ಟಲ್, MDMA ಎಕ್ಸ್ಟಸಿ ಪಿಲ್ಸ್, LSD ಸ್ಟ್ರಿಪ್ಸ್ ಮತ್ತು ಮುಖ್ಯವಾಗಿ ಹೈಡ್ರೋ ಗಾಂಜಾ ಇವುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಎಲ್ಲ ವಶಪಡಿಸಿಕೊಂಡಿರ್ತಕ್ಕಂತಹ ವಸ್ತುಗಳ ಒಟ್ಟು ಮೌಲ್ಯ 2,99,00,000 ಆಗಿರ್ತಕ್ಕಂಥದ್ದು. ವಿವರಗಳಿಗೆ ಬಂದರೆ ಪ್ರಮುಖವಾಗಿ ವಿವೇಕನಗರ ಪೊಲೀಸ್ ಠಾಣೆಯಲ್ಲಿ ಒಟ್ಟು 10 kg ಗಾಂಜಾವನ್ನು ವಶಪಡಿಸಿಕೊಳ್ಳಲಾಗಿದೆ ಒಬ್ಬ ವ್ಯಕ್ತಿಯಿಂದ. ಅದೇ ರೀತಿಯಲ್ಲಿ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಪ್ರಮುಖವಾಗಿ ಈ ಹೆರೋಯಿನ್ 84 ಗ್ರಾಮ್ ಹೆರೋಯಿನ್ನು, ಅದರ ಮೌಲ್ಯ ಸುಮಾರು 75 ಲಕ್ಷ ಆಗ್ಬೋದು ಅಂಥೇಳಿ ಅಂದಾಜಿಸಲಾಗಿದೆ. ಇಬ್ಬರು ಮಣಿಪುರ ರಾಜ್ಯದ ವ್ಯಕ್ತಿಗಳು ಇಲ್ಲಿ ಬಂದು ಈ ಹೆರಾಯಿನನ್ನು ತಂದು ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು ಕಂಡುಬಂದಿದೆ. ಈ ಮುಖ್ಯವಾಗಿ ಇದರಲ್ಲಿ ಏನಂತಂದರೆ ಈ ಹೆರಾಯಿನನ್ನು ಈ ಸೋಪ್ ಮೇಲಿನ ರ್ಯಾಪರ್ಸ್ ಏನಿದ್ದಾವೆ ಅವುಗಳಲ್ಲಿ ಈ ಹೆರಾಯಿನನ್ನು ಅವರು ಹೈಡ್ ಮಾಡಿ ಈ ರೀತಿ ಬೆಂಗಳೂರಿಗೆ ತಂದಿದ್ದು, ಇದನ್ನು ಮಾಹಿತಿಯ ಮೇರೆಗೆ ಪೊಲೀಸರು ಈಗ ಇದನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಓರ್ವ ವಿದೇಶಿ ಮಹಿಳೆಯನ್ನು ಬಂಧಿಸಿ ಆಕೆಯಿಂದ ಸುಮಾರು 100 ಗ್ರಾಮ್ಸ್ MDMA ಕ್ರಿಸ್ಟಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇದರ ಒಟ್ಟು ಮೌಲ್ಯ 10 ಲಕ್ಷ ರೂಪಾಯಿಗಳು ಅಂಥೇಳಿ ಅಂದಾಜಿಸಲಾಗಿದೆ. ಈ ಆರೋಪಿತ ಏನಿದ್ದಾಳೆ ಆಫ್ರಿಕಾ ದೇಶದ ನಿವಾಸಿಯಾಗಿದ್ದು 2019ರಲ್ಲಿ ಬಿಸ್ನೆಸ್ ವೀಸಾ ಮೇಲೆ ಬಂದು ನಂತರ ಈಕೆ ಮೇಲೆ 2023ರಲ್ಲಿ ನಮ್ಮ KG ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಇದೇ ರೀತಿಯ MDMA ಮಾರಾಟದ ಬಗ್ಗೆ ಪ್ರಕರಣವೂ ಕೂಡ ಈಕೆ ಮೇಲೆ ದಾಖಲಾಗಿದೆ.